ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ನ ನಾನು ಇಂಡಿಯಾಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಏನೇನಾಯಿತು ಅಂತ ನೋಡೋಣ. ನಾನು ಏಪ್ರಿಲ್ 7 ಇಂಡಿಯಾಗೆ ಬಂದೆ. ದುರ್ಗ ರೀಚ್ ಆದಮೇಲೆ ನನ್ನ ತಂಗಿ ನನಗೆ ಕ್ಯೂಟ್ ಲಿಟಲ್ ಸರ್ಪ್ರೈಸ್ ಕೊಟ್ಲು. ರೋಸ್ ತಗೊಂಡ್ಬಂದಿದ್ಲು. ನನಗಂತೂ ಫುಲ್ ಖುಷಿ ಆಯಿತು. ರಿಟರ್ನ್ ಬಂದಿದ್ದೆ ಒಂದು ದೊಡ್ಡ ಖುಷಿ, ಅದರಲ್ಲಿ ಸರ್ಪ್ರೈಸಸ್ ಕೊಟ್ಟಿದ್ದಂತೂ ಇನ್ನೂ ಖುಷಿ ಆಯಿತು. ಅಮ್ಮ ನನಗೆ ಆರತಿ ಮಾಡಿ ಒಳಗೆ ಕರ್ಕೊಂಡ್ರು. ಅಜ್ಜಿ ಅಂತೂ ಕಾಯ್ತಾ ಇದ್ರು ನಾನು ಬರ್ತೀನಿ ಅಂತ. ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಮುಗಿಸಿದ್ರು. ಇದನ್ನೆಲ್ಲ ದೂರ ಇದ್ದಾಗ ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೊಂಡಿರ್ತೀವಿ. ಮನೆ, ನಮ್ಮೂರು. ಕೇಕ್ ಕಟ್ ಮಾಡಿದ್ದಾದ್ಮೇಲೆ ಊಟ ಮಾಡಿದ್ವಿ, ಹೋಳಿಗೆ ಊಟ. ಅವತ್ತೇ ನನಗೆ ಯುಗಾದಿ ಆಗಿತ್ತು ನಿಜವಾಗ್ಲೂ ಅಂದರೆ. ಜೊತೆಗೆ ಚಿನ್ಮಯಿ ಫ್ರೆಂಡ್ಸ್ ಕೂಡ ಇದ್ರು. ಎಲ್ಲರೂ ಮಾತಾಡಿ ತುಂಬ ಮಜಾ ಮಾಡಿದ್ವಿ. ನೆಕ್ಸ್ಟ್ ಡೇ ನಾವು ಡ್ಯಾನ್ಸ್ ಕ್ಲಾಸ್ಗೆ ಹೋದ್ವಿ. ಚಿನ್ಮಯಿ ಕ್ಲಾಸ್ ತಗೊತಾ ಇದ್ಲು ಸ್ಟೂಡೆಂಟ್ಸ್ಗೆ. ಇಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮದು ರಂಗಪ್ರವೇಶ ಪ್ರೋಗ್ರಾಮ್ ಪ್ರಾಕ್ಟೀಸ್. ಅದ್ರ ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಹೋದ್ವಿ. ಅಮ್ಮ, ಚಿನ್ಮಯ್, ಮಿಸ್ ಮತ್ತು ನಾನು. ಬೆಂಗಳೂರಲ್ಲಿ ರಿಹರ್ಸಲ್ ಇತ್ತು. ಇದು ಫಸ್ಟ್ ಡೇ ಆಫ್ ರಿಹರ್ಸಲ್. ರಿಹರ್ಸಲ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾನು ನನ್ನ ತಂಗಿ ಜೊತೆ ಕ್ಯೂಟ್ ಲಿಟಲ್ ಡೇಟ್ಗೆ ಹೋಗಿದ್ದೆ. ನಾನು ಚಿನ್ಮಯ್ ಊಟಕ್ಕೆ ಹೊರಗೆ ಹೋಗಿದ್ವಿ. ಪ್ರೋಗ್ರಾಮ್ ಪ್ರಾಕ್ಟೀಸ್ ಮಧ್ಯ ರುಚೀಸಲ್ಲಿ ಊಟ ಮಾಡಿಕೊಂಡು ಅದಾದಮೇಲೆ ಮತ್ತೆ ಸಂಜೆ ನಾನು ಪ್ರಸಾದಮ್ಗೆ ಹೋಗಿದ್ದೆ. ಚಿತ್ರದುರ್ಗದಲ್ಲಿ ಹೊಸ ಹೋಟೆಲ್ ಆಗಿದೆ ಪ್ರಸಾದಮ್ ಅಂತ. ಸೇಮ್ ಬೆಂಗಳೂರು ಫೀಲ್ಸೇ ಇತ್ತು. ಆಮೇಲೆ ಅಲ್ಲಿಂದ ನಾನು ಸಂಜೆ ಕಬ್ಬಿನಾಲ್ ಕುಡ್ಕೊಂಡು ಅಮ್ಮನ ಜೊತೆ ಮನೆಗೆ ರಿಟರ್ನ್ ಹೋದೆ. ಅದಾದಮೇಲೆ ಮತ್ತೆ ನಮಗೆ ನೆಕ್ಸ್ಟ್ ಸೆಕೆಂಡ್ ರಿಹರ್ಸಲ್ ಇತ್ತು ಬೆಂಗಳೂರಲ್ಲಿ. ಮತ್ತೆ ಅಲ್ಲಿಗೆ ಅಮ್ಮ, ಮಿಸ್ ಜೊತೆಗೆ ನಾನು, ತಂಗಿ ಮತ್ತೆ ಸೆಕೆಂಡ್ ರಿಹರ್ಸಲ್ಗೆ ಹೋದ್ವಿ. ಆಲ್ಮೋಸ್ಟ್ 3-4 ಅವರ್ಸ್ ಕಂಟಿನ್ಯೂ ಪ್ರಾಕ್ಟೀಸ್ ಇರುತ್ತೆ ರಿಹರ್ಸಲ್ ಅಂದರೆ. ಸೆಕೆಂಡ್ ರಿಹರ್ಸಲ್ ಕೂಡ ಮುಗೀತು. ಅದಾದಮೇಲೆ ರಿಟರ್ನ್ ಜರ್ನಿ ಏನಿರುತ್ತೆ ಅದಂತೂ ತುಂಬ ಖುಷಿ ಆಗ್ತಾ ಇರುತ್ತೆ. ಎಷ್ಟು ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಗುತ್ತೆ. ಒಂದೊಂದು ರಿಹರ್ಸಲ್ ಮುಗಿದ್ಮೇಲೂ ನನಗಂತೂ ಫುಲ್ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತಾ ಇತ್ತು. ನಾವು ಇಲ್ಲೇ ಕಾಫಿ ಮತ್ತು ಏನಾದರೂ ಟಿಫನ್ ಮಾಡೋಣ ಅಂತ ಬಂದ್ವಿ. ನಾನು ಇಡ್ಲಿ ವಡೆ ತಗೊಂಡಿದ್ದೆ.
ಇಂಡಿಯಾ ಫುಡ್ ತಿನ್ನೋಕ್ಕೆ ಫುಲ್ ಖುಷಿ ನನಗೆ. ಒಂದೊಂದು ಡಾನ್ಸ್ ಮುಗಿದ ತಕ್ಷಣ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಎಷ್ಟು ದಿನ ಆದಮೇಲೆ ಇಂಡಿಯಾ ಫುಡ್ ತಿಂದು ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಆದಮೇಲೆ ನಾವು ಎಳ್ನೀರು ಕುಡಿಯೋಕೆ ಹೋಗಿದ್ವಿ ನಾನು ನನ್ನ ತಂಗಿ. ಅದಾದಮೇಲೆ ಚಿತ್ರದುರ್ಗದಲ್ಲಿ ಅಕ್ಕ ತಂಗಿ ಭೇಟಿ ತುಂಬ ಫೇಮಸ್ಸು. ಬರ್ಗೇರಮ್ಮ ತಿಪ್ಪನಘಟ್ಟಮ್ಮ ಭೇಟಿ. ಅವತ್ತು ಇಷ್ಟು ಹತ್ರದಿಂದ ದೇವ್ರ ದರ್ಶನ ಮಾಡಿದ್ದು ತುಂಬ ಖುಷಿ ಆಯ್ತು ನನಗಂತೂ. ಭೇಟಿ ನೋಡ್ಕೊಂಡು ನಾನು ಮತ್ತೆ ಇನ್ವಿಟೇಷನ್ಸ್ನ ಎಡಿಟ್ ಮಾಡ್ಸೋಕ್ಕೆ ಅಂತ ಹೋದೆ ಅಂಕಲ್ ಮತ್ತು ಚಿನ್ಮಯ್ ಜೊತೆಗೆ. ಇವರು ದಿನೇಶ್ ಪ್ರಿಂಟರ್ಸ್ ಅಂತ ಜಟ್ಪಟ್ ನಗರ್ ಏನಿದೆ ಅಲ್ಲ ಚಿತ್ರದುರ್ಗದಲ್ಲಿ, ಅಲ್ಲೇ ನಿಯರ್ ಬೈ ಅವ್ರದ್ದು ಶಾಪ್ ಇದೆ. ತುಂಬ ಚೆನ್ನಾಗಿ ಇನ್ವಿಟೇಷನ್ಸ್ನ ಎಡಿಟ್ ಮಾಡಿಕೊಟ್ಟಿದ್ದಾರೆ ನಮ್ಮದು. ಅದಾದಮೇಲೆ ನೆಕ್ಸ್ಟ್ ಟೈಮ್ ಮತ್ತೆ ಹಂಗೆ ಪ್ರಾಕ್ಟೀಸು, ಡೈಲಿ ಪ್ರಾಕ್ಟೀಸ್. ಅದ್ರ ಮಧ್ಯೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊತಾ ಇರಬೇಕು. ಪ್ರಾಕ್ಟೀಸ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಅವತ್ತಿನ ದಿನನೇ ನೈಟ್ ಮತ್ತೆ ನಾವು ಬ್ಯಾನರ್ಸ್ನ ಎಡಿಟ್ ಮಾಡ್ಸೋಕ್ಕೆ ಹೋಗಿದ್ವಿ ವೈಭವ್ ಡಿಜಿಟಲಲ್ಲಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಂದನಾ KP ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.